ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ರಸಲ್ ಮೇನಿಯಾ 41 ನ ನೈಟ್ 1 ಮುಗ್ದಿದೆ. ಈ ಒಂದು ವಿಡಿಯೋದಲ್ಲಿ ರಸಲ್ ಮೇನಿಯಾ 41 ನೈಟ್ 1 ಪೂರ್ತಿ ರಿವ್ಯೂನ ಮಾಡೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲೂ ಗೈಸ್, ಈ ಒಂದು ವಿಡಿಯೋ ಮಾಡೋದ್ರಿಂದ ನನಗೆ ಯಾವುದೇ ರೀತಿಯ ಪ್ರಾಫಿಟ್ ಇಲ್ಲ, ಯಾಕಂದ್ರೆ ನನ್ನ ಚಾನಲ್ ಡಿಮಾನಿಟೈಸ್ ಆಗಿದೆ. ಆದರೂ ಕೂಡ ನಾನು ಯಾಕೆ ವಿಡಿಯೋ ಮಾಡ್ಬೇಕು ಹೇಳಿ, ನಿಮಗೋಸ್ಕರ. ಸೊ ನೀವು ರಸಲ್ ಮೇನಿಯಾನ ಎಂಜಾಯ್ ಮಾಡಬೇಕು, ಅರ್ಥ ಆಗದಿರೋರಿಗೆ ಅರ್ಥ ಮಾಡಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಮೊದಲನೇದಾಗಿ ನೈಟ್ 1 ನ ಓಪನಿಂಗ್ ಅಲ್ಲಿ ನಮಗೆ ಜೆ ಊಸೋ ಹಾಗೆ ಗಂತರ್ ಅವರ ನಡುವೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಕಂಪ್ಲೀಟ್ ರಿವ್ಯೂನ ನಾನು ಆಗ್ಲೇ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆದ್ರೂ ಕೂಡ ಲೈಟ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗಂತರ್ ಅವರ ಮೂವ್ಸ್ ಗಳನ್ನೇ ಯೂಸ್ ಮಾಡಿ ನಮ್ಮ ಜೆ ಊಸೋ ಅವರು ವಿನ್ ಆಗಿದ್ದಾರೆ. ಅದು ಕೂಡ ಗಂತರ್ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಹೊಸ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗ್ತಾರೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ವಾರ್ ರೈಡರ್ಸ್ ವರ್ಸಸ್ ನ್ಯೂ ಡೇ ಅವರ ನಡುವೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ನನಗೆ ತುಂಬಾನೇ ಇಷ್ಟ ಆಯಿತು. ನಮ್ಮ ನ್ಯೂ ಡೇ ಹಾಗೆ ವಾರ್ ರೈಡರ್ಸ್ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನ್ಯೂ ಡೇ ಅವರು ವಿನ್ ಆಗಿದ್ದಾರೆ. ಅಂಡ್ ನ್ಯೂ ಡೇ ಅವರು ಫೈನಲಿ ನ್ಯೂ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. ಮ್ಯಾಚ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ನಯೋಮಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಯೋಮಿ ಹಾಗೆ ಜೇಡ್ ಕಾರ್ಗಿಲ್ ಇಬ್ರು ಕೂಡ ಎಕ್ಸ್ಪೋಸ್ ಆಗಿದ್ದಾರೆ. ಅದನ್ನು ನಾನು ಇಲ್ಲಿ ಹಾಕೋದಿಲ್ಲ, ಬಟ್ ಎಕ್ಸ್ಪೋಸ್ ಅಂತೂ ಖಂಡಿತವಾಗ್ಲೂ ಆಗಿದ್ದಾರೆ. ನಾನು ಲೈವ್ ಅಲ್ಲೇ ಗಮನಿಸ್ತಾ ಇದ್ದೆ, ಇಬ್ರು ಕೂಡ ತನ್ನ ಬಟ್ಟೆನ ಸರಿ ಮಾಡ್ಕೋತಾ ಇದ್ರು. ಏನೇ ಆಗ್ಲಿ, ಮ್ಯಾಚ್ ಕಡೆ ಬರೋದಾದ್ರೆ ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಜೇಡ್ ಕಾರ್ಗಿಲ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಒಂದ್ ಟೈಮ್ ಅಲ್ಲಿ ನಮ್ಮ ನಯೋಮಿ ಅವರು ಟಾಪ್ ರೋಪ್ ಮೇಲಿಂದ ಜಂಪ್ ಮಾಡಬೇಕಾದ್ರೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಹಂಗೆ ನಯೋಮಿ ಅವ್ರನ್ನ ಕ್ಯಾಚ್ ಇಟ್ಕೊಂಡು ಹಂಗೆ ಜಾಕ್ ಹ್ಯಾಮರ್ನ ಕನೆಕ್ಟ್ ಮಾಡ್ತಾರೆ. ಆ ಒಂದು ಮೂವ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಜೇಡ್ ಕಾರ್ಗಿಲ್ ಅವರು ಎಂಡಿಂಗ್ ಅಲ್ಲಿ ತಮ್ಮ ಫಿನಿಶರ್ ನ ಕನೆಕ್ಟ್ ಮಾಡಿ ನಯೋಮಿ ಅವ್ರನ್ನ ಪಿನ್ ಮಾಡಿ ತನ್ನ ಫಸ್ಟ್ ಎವರ್ ರಸಲ್ ಮೇನಿಯಾ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಜಾಕೋಬ್ ಫಾಟು ಹಾಗೆ ಎಲೆನೈಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜಾಕೋಬ್ ಫಾಟು ಅವರ ಎಂಟ್ರೆನ್ಸ್ ಮಾತ್ರ ನಿಜವಾಗ್ಲೂ ಭಯಂಕರವಾಗಿತ್ತು. ಅವ್ರು ಯಾವ್ದೋ ಒಂದು ಮಕವಾಡ ಹಾಕೊಂಡು ಬಂದಿರ್ತಾರೆ, ನಿಜವಾಗ್ಲೂ ಆಸಮ್ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಎಲೆನೈಟ್ ಅವರು ಕೂಡ ಕಾರ್ ಅಲ್ಲಿ ಎಂಟ್ರಿನ ಕೊಡ್ತಾರೆ, ಅದು ಕೂಡ ಚೆನ್ನಾಗಿತ್ತು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ವಂಡರ್ಫುಲ್ ಅಂತಾನೆ ಹೇಳ್ಬಹುದು. ನಮ್ಮ ಜಾಕೋಬ್ ಫಾಟು ಅವರ ಡಾಮಿನೆನ್ಸ್ ನಮಗೆ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸ್ವಲ್ಪ ನಮ್ಮ ಎಲೆನೈಟ್ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಡಾಮಿನೆನ್ಸ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಗುರು ಒಂದು ಟೈಮ್ ಅಲ್ಲಿ ಒಂದು BFT ನ ಕನೆಕ್ಟ್ ಮಾಡ್ತಾರೆ, ಅಲ್ಟಿಮೇಟ್ ಅಂತಾನೆ ಹೇಳ್ಬಹುದು. ನಮ್ಮ ಜಾಕೋಬ್ ಫಾಟು ಅವರು ಟಾಪ್ ರೋಪ್ ಮೇಲಿಂದ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಹಂಗೇನೆ ಅವ್ರನ್ನ ಕ್ಯಾಚ್ ಇಟ್ಕೊಂಡು ನಮ್ಮ ಎಲೆನೈಟ್ ಅವರು BFT ನ ಕನೆಕ್ಟ್ ಮಾಡ್ತಾರೆ. BFT ಔಟ್ ಆಫ್ ನೋ ವೇರ್ ಅಂತಾನೆ ಹೇಳ್ಬಹುದು. ಆಸಮ್ ಆಗಿತ್ತು. ಅಂಡ್ ಪರ್ಫೆಕ್ಟ್ ಆಗಿ ಆ ಒಂದು BFT ಕನೆಕ್ಟ್ ಆಯ್ತು. ಬಟ್ ನಮ್ಮ ಜಾಕೋಬ್ ಫಾಟು ಅವರು ಅದನ್ನ ಕಿಕ್ಔಟ್ ಮಾಡ್ತಾರೆ. ಎಂಡಿಂಗ್ ಅಲ್ಲಿ ನಮ್ಮ ಜಾಕೋಬ್ ಫಾಟು ಅವರು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಎಲೆನೈಟ್ ಅವ್ರನ್ನ ಪಿನ್ ಮಾಡಿ ರಸಲ್ ಮೇನಿಯಾದಲ್ಲಿ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ಲೆಜೆಂಡರಿ ಎಲ್ ಗ್ರಾಂಡೆ ಅಮೆರಿಕಾನೋ ವರ್ಸಸ್ ರೇ ಫಿನಿಕ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಒರಿಜಿನಲ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಇರಬೇಕಾಗಿತ್ತು. ಬಟ್ ಸ್ಮ್ಯಾಕ್ ಡೌನ್ ಅಲ್ಲಿ ನಮ್ಮ ರೇ ಮಿಸ್ಟೀರಿಯೋ ಅವರಿಗೆ ಇಂಜುರಿ ಆಗಿರೋದ್ರಿಂದ ಅವರ ರಿಪ್ಲೇಸ್ಮೆಂಟ್ ಆಗಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ರೇ ಫಿನಿಕ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ಹೈ ಫ್ಲೈಯಿಂಗ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿತ್ತು. ಅಂಡ್ ಎಂಡಿಂಗ್ ಅಲ್ಲಿ ಅವರು ಮತ್ತೊಮ್ಮೆ ತನ್ನ ಮಾಸ್ಕ್ ಒಳಗಡೆ ಏನೋ ಒಂದು ಪ್ಲೇಟ್ ನ ಇಟ್ಕೊಂಡು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ರೇ ಫಿನಿಕ್ಸ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಸೊ ತನ್ನ ಮೊದಲ ರಸಲ್ ಮೇನಿಯಾ ಮ್ಯಾಚ್ ಅಲ್ಲಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ವಿನ್ ಆಗಿದ್ದಾರೆ. ಪಾಪ ನಮ್ಮ ಚಾಡ್ ಗೇಬಲ್ ಅವ್ರನ್ನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ, ಯಾಕಂದ್ರೆ ಅವರು ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಜಾಗದಲ್ಲಿ ರೆಸಲ್ ಮಾಡಬೇಕಾಗಿತ್ತು. ಇದಾದ್ಮೇಲೆ ನಮಗೆ WWE ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಸಾಲಿಡ್ ಫೇರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ಯಾರು ಸ್ಟಿಫನಿ ಸ್ಟಾರ್ಟನ್ ಹಾಗೆ ಯಾರು ಸಾಲಿಡ್ ಫೇರ್ ಅವರು ಅಂತ ನನಗಂತೂ ಗೊತ್ತು ಮಾಡೋದಕ್ಕೆ ಆಗ್ತಾ ಇಲ್ಲ ಗುರು. ಯಾಕಂದ್ರೆ ಒಂದು ರೀತಿ ಸಿಮಿಲರ್ ರಿಂಗ್ ಅಟೈರ್ನ ಇವರಿಬ್ರು ಕೂಡ ಹಾಕೊಂಡು ಬಂದಿರ್ತಾರೆ. ಆ ಅಟೈರ್ ಅಲ್ಲಾದ್ರೂ ಚೇಂಜ್ ಮಾಡಿದ್ರೆ ಚೆನ್ನಾಗಿರೋದು. ಸೇಮ್ ಕೂದಲು ಕಲರು, ಸೇಮ್ ಬಾಡಿ ಫಿಗರು, ಸೇಮ್ ಬಟ್ಟೆನ ಹಾಕೊಂಡು ಬಂದ್ರೆ ಯಾರನ್ನ ಅಂತ ಕಂಡುಹಿಡಿಯೋಣ ಗುರು. ಫೇಸಿಗೆ ಝೂಮ್ ಹೋದಾಗ ಮಾತ್ರ ಗೊತ್ತಾಗ್ತಾ ಇತ್ತು ನಮಗೆ, ಓ ಇವರು ಸಾಲಿಡ್ ಫೇರ್ ಹಾಗೆ ಇವರು ಸ್ಟಿಫನಿ ಸ್ಟಾರ್ಟನ್ ಅಂತ. ಮೂಸ್ಗಳು ಕೂಡ ಆಲ್ಮೋಸ್ಟ್ ಒಂದೇ ರೀತಿ ಇದೆ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ನನಗೆ. ಫೈನಲಿ ಗೆದ್ದಾದ್ಮೇಲೆ ಗೊತ್ತಾಯ್ತು ನಮ್ಮ ಸ್ಟಿಫನಿ ಸ್ಟಾರ್ಟನ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ ಅಂತ. ಅವರು ತಮ್ಮ ಪ್ರಿಟಿಯೆಸ್ಟ್ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ನಮ್ಮ ಸಾಲಿಡ್ ಫೇರ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ವಿಮೆನ್ಸ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. WWE ಅವರು ಈ ಒಂದು ಮ್ಯಾಚ್ ಅಲ್ಲಿ ಅಟ್ಲೀಸ್ಟ್ ಕಾಸ್ಟ್ಯೂಮ್ಸ್ ನಾದ್ರೂ ಬೇರೆ ಬೇರೆ ಮಾಡಿದಿದ್ರೆ ನಿಜವಾಗ್ಲೂ
ನಿಜವಾಗ್ಲೂ ಚೆನ್ನಾಗಿರೋದು. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ಗಳು ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು. ಕಂಡಿಡಿಯೋದಕ್ಕೇನೆ ಆಗ್ತಾ ಇರಲಿಲ್ಲ ಅಲ್ಲಿ ಯಾರು ಶಾಲಿಫೈರ್ ಹಾಗೆ ಯಾರು ಸ್ಟಿಫನಿ ಸ್ಟಾರ್ಟನ್ ಅಂತ. ಇದಾದ್ಮೇಲೆ ನಮಗೆ ಹಾಲ್ ಆಫ್ ಫೇಮ್ ಕ್ಲಾಸಿಕ್ ನೋಡೋದಕ್ಕೆ ಸಿಗುತ್ತೆ. ಹಾಲ್ ಆಫ್ ಫೇಮ್ ಇಂಡಕ್ಟ್ರಿಗಳನ್ನ ಡಬ್ಲ್ಯೂ ಅವರು ಕರೆದು ಅವರಿಗೆ ಸ್ವಲ್ಪ ಸನ್ಮಾನನ ಮಾಡ್ತಾರೆ. ಅಂಡ್ ಫೈನಲಿ ನಮಗೆ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸತ್ ಫ್ರೀಕಿನ್ ರಾಲಿನ್ಸ್ ವರ್ಸಸ್ ರೋಮನ್ ರೈನ್ಸ್ ವರ್ಸಸ್ ಸಿಎಂ ಪಂಕ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್. ನಿಜವಾಗ್ಲೂ ಆಸಮ್ ಮ್ಯಾಚ್. ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಯ್ತು ಅಂತ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ನಾನು ಹೇಳ್ತೀನಿ ಮತ್ತೊಮ್ಮೆ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೋಡಿ. ಯಾಕಂದ್ರೆ ಆ ರೀತಿಯ ರಸಲ್ ಮೇನಿಯಾ ಮ್ಯಾಚ್ ಇದಾಗಿತ್ತು. ರೋಮನ್ ರೈನ್ಸ್ ಅವರ ಬೆಸ್ಟ್ ರಸಲ್ ಮೇನಿಯಾ ಮ್ಯಾಚ್ ಅಂತ ನಾನು ಇದನ್ನು ಕರಿತೀನಿ. ಯಾಕಂದ್ರೆ ಅಷ್ಟು ಮಸಾಲೆಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪಾಲ್ ಎಮೆನ್ ಅವರು ಮೊದಲು ಸಿಎಂ ಪಂಕ್ ಅವರ ಜೊತೆ ಇದ್ದೀನಿ ಅಂತ ನಾಟಕ ಮಾಡ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರಿಗೆ ಮೋಸ ಮಾಡಿ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೋತಾರೆ. ಬಟ್ ಎಂಡಿಂಗಿಗೆ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಮೋಸ ಮಾಡಿ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಒಂದು ಲೋಬ್ಲೋನ ಕನೆಕ್ಟ್ ಮಾಡಿ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಜೊತೆ ಸೇರ್ಕೊಂಡಿದ್ದಾರೆ. ಸೊ ಇನ್ಮುಂದೆ ನಮಗೆ ಹೊಸ ಎರಾ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಈಗ ನಮ್ಮ ಪಾಲ್ ಎಮೆನ್ ಅವರ ಗಾಯ ಆಗಿ ಸತ್ ಫ್ರೀಕಿನ್ ರಾಲಿನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಟ್ವಿಸ್ಟ್ ಮೇಲ್ ಟ್ವಿಸ್ಟ್, ಟ್ವಿಸ್ಟ್ ಮೇಲ್ ಟ್ವಿಸ್ಟ್. ನಿಜ ಯಾವ ಬಾಂಬ್ ನ ಡಬ್ಲ್ಯೂ ಅವರು ಬ್ಲಾಸ್ಟ್ ಮಾಡ್ಲಿ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವೋ ಆ ಒಂದು ಬಾಂಬ್ ನ ಡಬ್ಲ್ಯೂ ಅವರು ಬ್ಲಾಸ್ಟ್ ಮಾಡಿದ್ದಾರೆ. ಅಂಡ್ ಈಗ ಗಾಯ್ಸ್ ರಸಲ್ ಮೇನಿಯಾ 41 ನ ನೈಟ್ 2ಗೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತು ಯಾಕೆ ಅಂತ. ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಹಾಗೆ ಪಾಲ್ ಎಮೆನ್ ಅವರು ನಮಗೆ ನೈಟ್ 2 ಅಲ್ಲಿ ಕೂಡ ನೋಡೋದಕ್ಕೆ ಸಿಗಬಹುದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓವರ್ ಆಲ್ ನಮ್ಮ ಪಾಲ್ ಎಮೆನ್ ಅವರು ಫೈನಲಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಜಾಯ್ನ್ ಆಗಿದ್ದಾರೆ. ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡಿದ್ದಾರೆ. ಇಷ್ಟು ಇವತ್ತಿನ ರಸಲ್ ಮೇನಿಯಾ 41 ನ ನೈಟ್ 1 ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಇನ್ನು ತುಂಬಾ ಅಪ್ಡೇಟ್ ಗಳಿದೆ. ರಸಲ್ ಮೇನಿಯಾ ಮುಗಿದ ಮೇಲೆ ಏನಾಯ್ತು ಅನ್ನೋದನ್ನೆಲ್ಲದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಡ್ ರಸಲ್ ಮೇನಿಯಾ ಆಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.